ಖಾಸಗಿಯಾಗಿ ಕೂತ್ಕೊಂಡಾಗ ನಾಯಕತ್ವ ಬದಲಾವಣೆ ಅಧಿಕಾರ ಹಂಚಿಕೆಯ ವಿಷಯವನ್ನೇನಾದ್ರು ಕೇಳಿದ್ದೀರಾ ನೀವು ಅವ್ರಿಗೆ? 2023 ಮೇ 18ನೇ ತಾರೀಕು ಏನು ಸರ್ ಮಾತುಕತೆ ಆಗಿತ್ತು ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಮಧ್ಯದಲ್ಲಿ? ಏನಾದ್ರು ಕೇಳಿದ್ದೀರಾ? ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಓಡಾಡ್ತಿದ್ದಾರೆ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತಾರೆ. ನನಗೆ ಸಿದ್ದರಾಮಯ್ಯನವರಿಗೆ ಆದ ಒಪ್ಪಂದ ಕದ್ದು ಮುಚ್ಚಿ ಆಗಿದ್ದಲ್ಲ, ಎಲ್ಲರ ಸಮ್ಮುಖದಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರೇ ಆ ಒಪ್ಪಂದವನ್ನು ಜಾರಿಗೊಳಿಸೋದಕ್ಕೆ ಮುಂದಾಗ್ತಾರೆ ಅನ್ನೋ ಭರವಸೆ ನಮಗಿದೆ ಅಂತ ಡಿ ಕೆ ಸುರೇಶ್ ಅವರು ಮಾತಾಡ್ತಾರೆ. ಅದು ಏನು ಒಪ್ಪಂದ ಆಗಿತ್ತು ಅಂತ ಯಾವತ್ತಾರು ಕೇಳಿದ್ದೀರಾ ಮುಖ್ಯಮಂತ್ರಿಗಳನ್ನು? ಅಲ್ಲ, ಈಗ ಒಪ್ಪಂದ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದಾದಂಥ ಸಂದರ್ಭದಲ್ಲಿ ನಾವು ಯಾರೂ ಇರಲಿಲ್ಲ. ನಾವು ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು, ಮುಖ್ಯಮಂತ್ರಿಗಳ ಜೊತೆ ನಾವೂ ಇರಲಿಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಪದೇ ಪದೇ ಈ ಎಲ್ಲ ಪ್ರಶ್ನೆಗಳಿಗೆ ಕೊಡ್ತಾ ಇರೋವಂಥ ಉತ್ತರ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದು ನನ್ನ ನಿರ್ಣಯ. ಹೈಕಮಾಂಡ್ ಅವರು ಒಪ್ಪಂದ ಆಗಿದೆಯೋ ಆಗಿಲ್ವೋ ನೀವು ಅವಕಾಶ ಮಾಡಿಕೊಡಿ ಅಂದರೆ ಅವಕಾಶ ಮಾಡಿಕೊಡ್ತೀನಿ, ನೀವು ಮುಂದುವರಿ. ಟೆಕ್ಸ್ಟ್ ಬುಕ್ಕಿನ ಫಸ್ಟ್ ಚಾಪ್ಟರ್ಲಿ ಇದ್ದೀನಿ, ನೀವು ಲಾಸ್ಟ್ ಚಾಪ್ಟರ್ಗೆ ಹೋಗ್ಬಿಟ್ರಿ. ಹೈಕಮಾಂಡ್ ಹೇಳೋದು ಆಮೇಲಿಂದು 2023 ಮೇ ತಿಂಗಳಲ್ಲಿ ದೆಹಲಿಗೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸಿಕೊಂಡಾಗ ಅವತ್ತು ಏನಾಯಿತು ಅಂತ ಒಳಗಡೆ ಅಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ವೇಣುಗೋಪಾಲ್, ಸುರ್ಜೇವಾಲಾ ಅವರಿದ್ದರು, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿದ್ದರು. ಹೊರಗಡೆ ಡಿ ಕೆ ಸುರೇಶ್ ಅವರು ಕಾರ್ನಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ರು. ದಿಸ್ ಈಸ್ ವಾಟ್ ವಿ ನೋ. ಏನೋ ಒಂದಾಗಿದೆ ಅಲ್ಲಿ ಅಂತ. ಅಲ್ಲ, ಯಾರು ತಮ್ಗೆ ಯಾರು ಹೇಳಿದ್ದು? ಅರೆ ಸರ್, ಜನ ಎಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾರೆ, ಮಾತುಕತೆ ಆಗ್ತಿತ್ತು ಸರ್. ನೋಡಿ, ಒಳಗೆ ಮಾತುಕತೆ ಏನಾಗಿದೆ ಗೊತ್ತಿಲ್ಲ. 5 ಜನ ಒಳಗಡೆ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, 5 ಜನ ಒಳಗಡೆ ಇದ್ದಿದ್ದು ನನಗೆ ಗೊತ್ತಿಲ್ಲ. ಓಕೆ, ಅವ್ರು ಅಲ್ಲಿದ್ದವ್ರನ್ನ ನೀವು ಕೇಳಬೇಕು ಅಷ್ಟೇ. ಅಲ್ಲಿದ್ರ ನೀವು ಅಂತ ಯಾವ ಥರ ಕೇಳಿದ್ದೀರಾ? ಈ ಸಭೆ ಏನಾಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ. ಈ ಸಭೆ ಅಲ್ಲಿ ಏನು ಚರ್ಚೆ ಆಯಿತು ಬಿಟ್ಬಿಡಿ, ಆ ಸಭೆ ಆಯ್ತಾ ಅಂತ ಕೇಳಿದ್ದೀರಾ ನೀವು? ಸಭೆ ಆಗಿದ್ದು ಹೌದು ಸರ್, ಸಭೆ ಆಗಿದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವತ್ತು ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಶಿಮ್ಲಾದಲ್ಲಿದ್ದರು, ಓವರ್ ದ ಫೋನ್ ಮಾತಾಡಿದ್ರಂತೆ ಅನ್ನುವ ಸುದ್ದಿ ಇದೆ. ಆಮೇಲೆ ಹೊರಗಡೆ ಬಂದ ನಂತರ ಸಾಯಂಕಾಲ ಪ್ರೆಸ್ ಮೀಟ್ ಆಯಿತು. ಒಂದು ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ಡಿ ಕೆ ಶಿವಕುಮಾರ್ ಅವರು ಏಕೈಕ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಲೋಕಸಭಾ ಚುನಾವಣೆ ಮುಗಿಯೋ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಪ್ರೆಸ್ ನೋಟನ್ನು ಹೊರಡಿಸಲಾಯಿತು. ಮಾಧ್ಯಮಗಳ ಮುಂದೆ ಅಕ್ಕಪಕ್ಕ ನಿಲ್ಕೊಂಡು ಘೋಷಣೆ ಮಾಡಲಾಯಿತು. ನೇರವಾಗಿ ಹೇಳ್ಬೇಕಾದ್ರೆ ಈ ಥರ ಸಭೆ ಆಗಿರೋದು ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಮುಖ್ಯಮಂತ್ರಿಗಳು ನನ್ನ ಹತ್ರ ಇದನ್ನು ಹೇಳೂ ಇಲ್ಲ. ಖಾಸಗಿ ಆಗಿರೋದೇ ಗೊತ್ತಿಲ್ಲ ಅಂದರೆ ಇದು ಮುಖ್ಯಮಂತ್ರಿಗಳ ಆಯ್ಕೆಯ ಪ್ರಕ್ರಿಯೆ ಏನು ನಡೀತು, ಆವಾಗ ಹಲವಾರು ಸಭೆಗಳಾಗಿರ್ತದೆ. ನಾನು ವಿರಾಜಪೇಟೆನಲ್ಲಿ ಇದ್ದೆ, ನಾನು ಬೆಂಗಳೂರಿಗೂ ಬಂದಿರಲಿಲ್ಲ. ಕೊನೆಗೆ CLP ಸಭೆಯನ್ನು ಕರೆದ್ರು, ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಾಗ ನಾನು ಬಂದೆ. ಇಲ್ಲಿಗೆ ಬಂದೆ. ಅಲ್ಲಿ ಬಂದಾಗ ಕೂಡ ನಾನು ಮುಖ್ಯಮಂತ್ರಿ ಅವ್ರ ಜೊತೆ ಅಡ್ವೊಕೇಟ್ ಜನರಲ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರ ನಂತರ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಅವ್ರ ಹತ್ರದ ಒಡನಾಟ ಇತ್ತು ಮೊದಲಿಂದನೂ. ಒಂದು ಸತಿನೂ ಬಂದು ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟ್ ಹಾಕಿ ಅಂತ ಅಥವಾ ನನ್ನ ಪರ ನಿಲ್ಲಿ ಅಂತ ಒಂದು ಸತಿನೂ ಹೇಳಿಲ್ಲ ಅವರು.